ಕಾಂಗ್ರೆಸ್ ಅನ್ನ ಕುರಿತು ಕಾಂಗ್ರೆಸ್ ಹುರಿಯೋ ಮನೆ ಅಂತ ಹೇಳಿದ್ರು. ಈ ಗುರುದು ಬೆಂದು ಬಸವಳಿದ ಕಾಂಗ್ರೆಸ್ ಆಗಿದೆ. ಹೇಳುವಾಗ ಬಾಬಾ ಸಾಹೇಬ್ ಏನ್ ಹೇಳ್ತಾರೆ ಅಂದ್ರೆ, ಕೋಮುವಾದಿ ಬಿಜೆಪಿ ಅಂತ ಪಕ್ಷಗಳು ಅವು ಎಡೆಯೆತ್ತಿದ ಸರ್ಪ ಅಂದ್ರೆ ಕಾಂಗ್ರೆಸ್ ಕಾಲ ಕೆಳಗೆ ಹುಲ್ಲಲ್ಲಿ ಇರುವಂತಹ ಘಟಸರ್ಪ ಅಂತ ಬಾಬಾ ಸಾಹೇಬ್ ಹೇಳಿದರು. ತೀವ್ರ ಅಪಾಯ ಅಂದ್ರೆ ಕಾಲಸಂದಿಲಿ ಔತ್ಕೊಂಡಿರುವಂತ ಸರ್ಪ. ಕಾಂಗ್ರೆಸ್ ಕಾಲಸಂದಿಲಿ ಔತ್ಕೊಂಡಿರುವಂತ ಘಟಸರ್ಪ. ಎಡೆ ಎತ್ತಿದ ಸರ್ಪ ಎಚ್ಚರ ಇರ್ತದೆ ನೋಡಬಹುದು. ಕಾಲಸಂದಿಲಿ ಔತ್ಕೊಂಡಿರ್ತದಲ್ಲ ಘಟಸರ್ಪ, ಅದು ತೀವ್ರ ಅಪಾಯಕಾರಿ. ಆದ್ರಿಂದ ಕಾಂಗ್ರೆಸ್ ಸಿದ್ದರಾಮಯ್ಯ ತೀವ್ರ ಅಪಾಯಕಾರಿ ಅನ್ನೋದನ್ನ ಜನ ಎಚ್ಚರ ವಹಿಸಬೇಕಾಗಿದೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ನ್ಯಾಯವಾಗಿ ಸೋಲ್ತದೆ. ಯಾಕೆಂದ್ರೆ ಕಾಂಗ್ರೆಸ್ನ ಸಂಪೂರ್ಣ ಬುಡಸಹಿತವಾಗಿ ಸಿದ್ದರಾಮಯ್ಯ ಹಿರಿದಾಕಿಬಿಟ್ಟಿದ್ದಾರೆ. ನೀವು ಅಲೆಮಾರಿಗಳಿಗೆ ನ್ಯಾಯ ಕೊಡದ ಹೋದ್ರೆ ಇಡೀ ರಾಜ್ಯದಾದ್ಯಂತ ಉಗ್ರ ಹೋರಾಟ ಆಗ್ತದೆ. ಆ ಬಡವರು ಯಾಕೆ ನೀವು ಅದ್ರ ಗುಟ್ಟೆ ಏನಾದ್ರೆ ನೀವು ಕೊಡದ ಇರೋದು, ಅಲೆಮಾರಿಗಳಿಗೆ ಯಾಕೆ ನ್ಯಾಯ ಕೊಡ್ತಾ ಇಲ್ಲ ಅಂದ್ರೆ ನೀವು ಅವ್ರದ್ದು ವೋಟರ್ ಐಡಿನೇ ಇಲ್ಲ ಪಾಪ. ಅವರು ಅಲೆಮಾರಿಗಳು ಸುತ್ತಾಡೋ ಜನ, ರೇಷನ್ ಕಾರ್ಡ್ ಇಲ್ಲ, BPL ಕಾರ್ಡ್ ಇಲ್ಲ, ಅಂತ ಬಟ್ಟೆ ಮೇಲೆ ಹೊಡೆದಿದ್ದೀರ. ನೀವು ವರ್ಗೀಕರಣ ಮಾಡೋ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ ಅವ್ರ ಮೀಸಲಾತಿ ವರ್ಗೀಕರಣ ಮಾಡೋ ಸಂದರ್ಭದಲ್ಲಿ ಪ್ರಬಲ ಜಾತಿಗಳ ಬೀಸೋ ಬಣ್ಣೆ ತಪ್ಪಿಸ್ಕೊಳ್ಳಕ್ಕೆ, ಪ್ರಬಲ ಜಾತಿಗಳು ಬೀಸೋ ಬಣ್ಣಿ ಏಟಿ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಆ ಮೀಸಲಾತಿಯನ್ನ ಹಳ್ಳಿ ಕಡೆ ಹೇಳ್ಬೇಕಾಗ್ತದೆ, ಗುಡ್ಡೆ ಹಾಕ್ತಾರೆ. ಆತರ ಇನ್ನೇನ್ ತಾಂಡವು ಅಂತ 3 ವರ್ಗೀಕರಣ ಮಾಡಿ ಇದು ನೀವೇ ಬೇಕಾಗಿರ್ತದೆ. ಆಯ್ಕೆ ಏನ್ಬೇಕು ನೀವು ಮಾಡಿರುವಂತದ್ದು ಸುಪ್ರೀಂ ಕೋರ್ಟ್ ನ ಉಲ್ಲಂಘನೆ, ಸುಪ್ರೀಂ ಕೋರ್ಟ್ ಆದೇಶದ ಉಲ್ಲಂಘನೆ, ಸುಪ್ರೀಂ ಕೋರ್ಟ್ಗೆ ತೀವ್ರ ಮುಖಭಂಗ ಮಾಡುವಂಥದ್ದು, ಅಪಮಾನ ಮಾಡುವಂಥದ್ದು. ಹೆಂಗಂದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ರು ಡಾಟಾ ಕಲೆಕ್ಟ್ ಮಾಡಕ್ಕೆ. ಏನ್ ಡಾಟಾ? ಹಿಂದುಳಿದವರಲ್ಲಿ ಹಿಂದುಳಿಯುವಿಕೆಯನ್ನ ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕವಾಗಿ ಸಂಗ್ರಹಿಸಿ ಯಾರು ಹಿಂದುಳಿದಿದ್ದಾರೆ ಆದ್ಯತೆ ಮೇಲೆ ಕೊಡಬೇಕು ಅಂತ ಹೇಳಿದ್ರು. ಆ ರೀತಿ ಆದ್ಯತೆ ಮೇಲೆ ಕೊಟ್ಟಾಗ ಅಲೆಮಾರಿಗಳು ಮತ್ತೆ ಆದ್ಯತೆ ಬಂದ್ಬಿಟ್ಟವ್ರೆ. ಅದೇ ದೂರ ಆಯೋಗಕ್ಕೂ ಕೊಟ್ಟಬೇಕು. ಡಾಟಾ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಜಾಣ ಅಪಾಯಕಾರಿ ಆಲೋಚನೆಗಳು ಇಟ್ಕೊಂಡು ಮಾಡಿರುವಂತದ್ದು. ಎಲ್ಲಿ ಡಾಟಾ ಸುಪ್ರೀಂ ಕೋರ್ಟ್ ಪರವಾಗಿಲ್ಲ, ಸುಪ್ರೀಂ ಕೋರ್ಟ್ ನಿರ್ದೇಶನದ ಅವನ್ನ ಎಲ್ಲಿ ನೀವು ಪಾಲಿಸಿದ್ದೀರಿ? ಉಲ್ಲಂಘನೆ ಮಾಡಿದ್ದೀರಾ. ಆಯೋಗದ ರಿಪೋರ್ಟ್ಗಳನ್ನ ಉಲ್ಲಂಘನೆ ಮಾಡಿದ್ದೀರಾ. ಪಾಪ ಹೃದಯವಂತ ಅಲೆಮಾರಿಗಳು ಕೋರ್ಟ್ ಹೋಗದ ಈ ಸಮಾಜಗಳಿಗೆ, ಅಲೆಮಾರಿ ಸಮಾಜಗಳಿಗೆ ಅನ್ಯಾಯ ಆಗ್ತದೆ ಅಂತ ಅವರು ಧರಣಿ ಕೂತಿದ್ದಾರೆ. ಕೋರ್ಟ್ ಹೋಗ್ತಾರೆ. ಅವ್ರು ಕೋರ್ಟ್ ಹೋಗದೇನೆ ನಮ್ದೇನಾದ್ರು ನ್ಯಾಯ ಕೊಡಿ ಸರ ಕೊಟ್ಟುಕೊಂಡು ಪಕ್ಕದಲ್ಲಿ ಕೂತಿದ್ದಾರೆ. ದಯಮಾಡಿ ನಮ್ಮ ಮಾಧ್ಯಮಗಳು ಅಂತ ಕಡೆ ವಿಸಿಟ್ ಮಾಡಬೇಕು. ಒಂದು ಸಣ್ಣ ವರದಿ ಈ ರೀತಿ ಅನ್ಯಾಯ ಇದೆ ಪಾಪ ಅವರಿಗೆ. ನೀವು ಒಂದು ರೀತಿ ವರದಿ ಮಾಡುವಂಥದ್ದು ಅಂತವ್ರು ಮಧ್ಯಪ್ರವೇಶಿಸಬೇಕು, ರಾಷ್ಟ್ರಪತಿಗಳು ಮಧ್ಯಪ್ರವೇಶಿಸಬೇಕು. ಕೋರ್ಟ್ಗಳು ಜೀವಂತವಾಗಿದ್ರೆ ಕೋರ್ಟ್ಗಳನ್ನ ಚೀಫ್ ಜಸ್ಟಿಸ್, ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಮಧ್ಯಪ್ರವೇಶಿಸಬೇಕು. ಇದಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಒಂದು ಕೇಸ್ ಮೋಟೋ ಕೇಸ್ ತಗೊಂಡ್ಬಿಡ್ತೀರಿ. ಇದು ಪರಿಶೀಲನೆ ಮಾಡಿ ಈ ತರ ಅನ್ಯಾಯ ಬೀದೆ ಮಳೆ ಕೂತಿದ್ದಾವು ಮಟ್ಟಿಗಿಲ್ಲ ಅವರಿಗೆ. ನಾನು ಪಾಪ ಯಾರು ಅಲೆಮಾರಿಗಳು ಬಂದು ನನ್ನ ಹತ್ರ ಹೇಳ್ಕೊಂಡಿಲ್ಲ. ನಾವು ಹೃದಯದಿಂದ ಪಾಪ ಅವ್ರ ಕಷ್ಟಗಳನ್ನ ನೋಡ್ಕೊಂಡು ಅಲೆಮಾರಿಗಳು ನಾವು ಇಶ್ಯೂ ತಗೋಬೇಕು ಅಂತ ಇಡೀ ರಾಜ್ಯಾದ್ಯಂತ ಅಕ್ಟೋಬರ್ 8ನೇ ತಾರೀಕು ಇಡೀ ರಾಜ್ಯಾದ್ಯಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದು ಸೀರಿಯಸ್ ಅಂತೀವಿ ನಾವು, ತುಂಬ ಪರಿಣಾಮಕಾರಿ ಆಗ್ತಾ ಅಂತೇಳಿ. ಈ ತರ ಅನ್ಯಾಯ ನಮ್ಮ ಕೈಲಿ ನೋಡ್ಕೊಂಡು ಇರಕ್ಕಾಗಲ್ಲ. ಆ ಕಾರಣದಿಂದ ಒಂದ ಏಕ ಅನ್ಯಾಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲರೂ ಗದರ್ತಾರೆ. ನೀವು ಟಿವಿಗೆಲ್ಲ ನೋಡ್ತಾ ಇದ್ದೀರಿ. ಯಾರು ಟಿವಿಯರಾಗ್ಲಿ ಪತ್ರಿಕೆಯರಾಗ್ಲಿ ಯಾರನ್ನ ಪಾಪ ಅವರು ಕಾಲಿಲ್ಲ ಕೈ ಇಲ್ಲ ಅನ್ನೋರ್ನಾಗ್ಲಿ ಗದರ್ತಾರೆ. ಆ ರೀತಿ ತಾಳ್ಮೆ ಕಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಅದ್ಯಾಕಂತಾರ ತಾಳ್ಮೆ ಯಾಕಂತಾರೆ ಈಗ ಬಂದಿದೆ ಅಂತಾನೆ ಗೊತ್ತಿಲ್ಲ. ಅವ್ರು ಯಾರು ಲೆಕ್ಕ ಇಲ್ಲ, ವಿರೋಧ ಪಕ್ಷ ಲೆಕ್ಕ ಇಲ್ಲ, ಪ್ರಧಾನಮಂತ್ರಿ ಲೆಕ್ಕ ಇಲ್ಲ, ರಾಷ್ಟ್ರಪತಿನೂ ಲೆಕ್ಕನೇ ಇಲ್ಲ, ಯಾರು ಲೆಕ್ಕ ಇಲ್ಲ, ನ್ಯಾಯನೂ ಲೆಕ್ಕ ಇಲ್ಲ, ನೀತಿನೂ ಲೆಕ್ಕ ಇಲ್ಲ. ನೋಡು ಬಡವನಾದ್ರೂ ಲೆಕ್ಕ ಇಟ್ಕೊಳ್ಳಿ, ಹೃದಯ ಇಟ್ಕೊಳ್ಳಿ ಸಿದ್ದರಾಮಯ್ಯ ಸಾಹೇಬ್ರೆ. ಈ ತರ ಬಡವರು ಅಲೆಮಾರಿಗಳು ಈ ತರ ಲೆಕ್ಕ ಇಟ್ಕೊಳ್ಳಿ. ಪರಿಶಿಷ್ಟ ಜಾತಿಯವ್ರ ಹಣ ಎಲ್ಲ ನುಂಗಿ ನೀರು ಕುಡಿತಾ ಇತ್ತು ನೀವು ನಿಮ್ಮ ಶಾಸಕರು ಮಂತ್ರಿಗಳೆಲ್ಲ. ಒಂದು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ರೈತ ವಿಷಯಕ್ಕೆ ಬರೋದಾದ್ರೆ ದೊಡ್ಡ ಸುದ್ದಿ ಅದು. ಮಳೆ ಬಿದ್ದಿದೆ, ಬಿತ್ತನೆ ನಡೀತಾ ಇದೆ, ಎಲ್ಲೂ ಗೊಬ್ಬರ ಇಲ್ಲ, ಯಾರು ಬಿತ್ತನೆಗಳು ಮಾಡಕ್ಕೆ ಬಹಳ ಕಷ್ಟ ಇದೆ.
ಯಾವುದೂ ನೋಡ್ತಾ ಇಲ್ಲ. ಹಿಂಗಾದ್ರೆ ಹೆಂಗೆ? ಪರಿಷ್ಠ ಜಾತಿಯವರ ಸ್ಥಿತಿನೇ ಹಿಂಗಾದ್ರೆ ಈ ಉಳಿದ ಸಮಾಜಗಳ ಸ್ಥಿತಿಗಳು ಹೇಗೆ? ಆದ್ದರಿಂದ ನಿಭಾಯಿಸಬೇಕು. ಆದ್ದರಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತೇವೆ. ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಬರಬೇಕಾದ್ರೆ ನಮ್ಮ ದಲಿತ ಸಂಘಟನೆಯನ್ನು ಎಲ್ಲಾ ದಲಿತ ಸಂಘಟನೆಗಳು, ಪ್ರಗತಿಪರ ಸಂಘಟನೆಗಳು ಕಾಂಗ್ರೆಸ್ಗೆ ಮತ ಚಲಾಯಿಸಿದ್ವಿ. ಕಾರಣ ಬಿಜೆಪಿಯವರು ಸಂವಿಧಾನ ತಿದ್ದಿಬಿಡ್ತಾರೆ, ಪರಾಮರ್ಶೆ ಮಾಡಿಬಿಡ್ತಾರೆ, ಬದಲು ಮಾಡಿಬಿಡ್ತಾರೆ ಅನ್ನೋ ಒಂದು ಏಕೈಕ ಕಾರಣದಿಂದ ಮಾಡಿದ್ದು. ಅದು ಒಂದು ದೊಡ್ಡ ಗಾಸಿಪ್ಪು. ಈಗ ಅವರೇ ಒಂದು ರೀತಿಯ ಸೆಕ್ಯುಲರ್ ಆಗ್ತಾ ಹೋಗ್ತಾವ್ರೆ, ಇವರು ಗೋಮುವಾದಿಗಳು ಆಗ್ತಾ ಹೋಗ್ತಾವ್ರೆ. ಆದ್ದರಿಂದ ನಿಮ್ಮ ವರ್ತನೆಗಳನ್ನ ಸರಿ ಮಾಡ್ಕೊಂಡು ಹೋದ್ರೆ ಕಾಂಗ್ರೆಸ್ ಮುಕ್ತ ಆಗೋದ್ರಲ್ಲಿ ಹಿಂದೆ ಹೇಳಿದ್ರೆ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ. ಕಾಂಗ್ರೆಸ್ ಮುಕ್ತ ಮಾಡೋದು ಪರಿಷ್ಠ ಜಾತಿ ವರ್ಗದವರು, ದಲಿತರು. ಯಾಕಂದ್ರೆ ದಲಿತ ವೋಟ್ ಬೇಸ್ ಮೇಲೆ ಕಾಂಗ್ರೆಸ್ ನಿಂತಿರೋದು, ದಲಿತರ ಓಟಿನ ಮೇಲೆ ಕಾಂಗ್ರೆಸ್ ಪಕ್ಷ ಇರೋದು. ಇವತ್ತೇನಾದ್ರು ದಲಿತರು, SC ST OBCಗಳೇನಾದ್ರೂ ಕೂಡ ಈಗಾಗಲೇ ಬಿಟ್ಟಿದ್ದಾರೆ ಕಾಂಗ್ರೆಸ್ ಅನ್ನು. ಬಿಟ್ರೆ ನಿಮ್ಮ ಕಾಂಗ್ರೆಸ್ ಸಂಪೂರ್ಣವಾಗಿ ನೀವು ನೆಲಕ್ಕೆ ಚೋತದೆ, ಕಾಂಗ್ರೆಸ್ ಮುಕ್ತ ಆಗುತ್ತದೆ ಅಂತ ಹೇಳೋದ್ರ ಮೂಲಕ ನೀವು ಎಚ್ಚರ ಕೊಂಡ್ಕೋಬೇಕು. ಮತ್ತೆ ನಾವೇನೇನು ಡಿಮ್ಯಾಂಡ್ 10 ಹಕ್ಕೊತ್ತಾಯಗಳನ್ನು ಕೊಟ್ಟಿದ್ದೀವಿ, ಈಡೇರಿಸೋದಕ್ಕೆ ಮನಸ್ಸು ಮಾಡಬೇಕು ಮಂತ್ರಿ ಶಾಸಕರುಗಳು ಅಂತೇಳಿ ಈ ಮೂಲಕ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ದಲಿತರ ಮೇಲೆ 21 ಜಿಲ್ಲೆಗಳಲ್ಲಿ ಸಾಮಾಜಿಕ ಬಹಿಷ್ಕಾರ ಇದೆ, ದೌರ್ಜನ್ಯಗಳು ನಡೀತಾರೆ, ಅತ್ಯಾಚಾರಗಳು ನಡೀತಾರೆ, ಈಚೆಗೆ ಬರ್ತಾ ಇಲ್ಲ. ಒಂದು SC ST ಅಟ್ರಾಸಿಟಿ ಕೇಸ್ ತಗೊಂತ ಇಲ್ಲ ಪೊಲೀಸ್ನವರು. ಯಾರು ಅರ್ಜಿ ಕೊಡ್ತಾರೋ ಅಟ್ರಾಸಿಟಿ ಕೇಸ್ ಅವರೇ ಒಳಗಾಗ್ತಾವ್ರೆ, ಅವ್ರ ಮೇಲೆ ಕೇಸ್ ಗೌಂಡರ್ ಕೇಸ್ ಮಾಡ್ತಾವ್ರೆ. ಇವೆಲ್ಲ ನಿಮಗೆ ಕಾಣಿಸ್ತಾ ಇಲ್ಲ. ಗೊತ್ತಿದ್ರು ಕೂಡ ನೀವು ಯಾಕೆ ಮೀಟಿಂಗ್ಗಳನ್ನ ಮಾಡಿ ಅಟ್ರಾಸಿಟಿ ಕೇಸ್ಗಳು, ದೌರ್ಜನ್ಯ ಕೇಸ್ಗಳನ್ನು ದಾಖಲು ಮಾಡಿ ಸೇರಿಸಲ್ಲೇ ನಿಮ್ಗೆ? ಮತ್ತೆ ಅಟ್ರಾಸಿಟಿ ದೌರ್ಜನ್ಯ ಕಾಯ್ದೆ ಹೆಂಗ್ ತಂದಿರೋದು, SCPT ಕಾಯ್ದೆ ಹೆಂಗ್ ತಂದಿರೋದು? ಎಲ್ಲ ಕಾಯ್ದೆಗಳು ಕೂಡ ಮಣ್ಣುಪಾಲು ಮಾಡಿದ್ದಾರೆ. ಸಂವಿಧಾನನ ಸಂಪೂರ್ಣವಾಗಿ ಅಡ್ಡಡ್ಡ ಮಲಗಿಸಿಟ್ಟಿದ್ದಾರೆ. ಸಂವಿಧಾನ ತಿಂತಾರೆ ಬಿಜೆಪಿಯವರು, ಸಂವಿಧಾನ ಪರಾಮರ್ಶೆ ಮಾಡ್ತಾರೆ ಅಂತ ಯಾರು ಹೇಳ್ತಿದ್ರು ಅವರೇ ಸಂವಿಧಾನ ಕೆಳಗಾಕೊಂಡು ಸಂವಿಧಾನ ವಶಕ್ಕೆ ಹಾಕಿದ್ದಾರೆ. ಅದ್ರಲ್ಲಿ ನಂಬರ್ 1 ಪ್ರೈಸ್ ಕೊಡುತ್ತಂದ್ರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂವಿಧಾನವನ್ನ ಜಾಗೃತಿ ಮಾಡ್ತೀವಿ ಅಂತೇಳಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಸಂವಿಧಾನವನ್ನ ಸಂಪೂರ್ಣ ಉಲ್ಲಂಘನೆ ಮಾಡಿರುವಂತದ್ದು. ಸಂವಿಧಾನದ ಎಲ್ಲ ಪರಿಕಲ್ಪನೆಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪರಿಕಲ್ಪನೆ ಆಶಯಗಳನ್ನು ಮಣ್ಣುಗೂಡಿಸ್ತವ್ರು ಅಂದ್ರೆ ಕಾಂಗ್ರೆಸ್ನವರು, ಸಿದ್ದರಾಮಯ್ಯನವರು ಅಂತ ನೇರವಾಗಿ ಹೇಳ್ತಾ ಇದ್ದೀನಿ. ಜೊತೆಗೆ ನಾವು ಯಾವುದೇ ಕಾಂಗ್ರೆಸ್ ಬಿಜೆಪಿ ಸೇರಿದನಲ್ಲ, JDS ನಲ್ಲಿ ಸೇರಿದನಲ್ಲ. ನಾನು ನೇರವಾಗಿ ಕಳೆದ 5 ದಶಕಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಈ ಒಂದು ನಿಷ್ಠೂರವಾಗಿ ಇವತ್ತು ಹೇಳಲೇಬೇಕಾಗಿದೆ. ನೀವು ಸಂವಿಧಾನ ಮತ್ತು ಬಾಬಾ ಸಾಹೇಬರು ತೀವ್ರ ಅಪಮಾನ ಮಾಡ್ತಾ ಇದ್ದೀರಾ. ಸಂವಿಧಾನ ಪರಿಕಲ್ಪನೆಗೆ ಅಪಮಾನ